ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಯರ್ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಚಾಲೆಂಜ್ ವ್ಲಾಗ್ ಆಗಿರುತ್ತೆ. ಎಸ್, ಇದು ನಾನು ನನ್ನ ಸಿಸ್ಟರ್ ಹಾಗೂ ನನ್ನ ಸಿಸ್ಟರ್ ಇನ್ಲಾಗೆ ಕೊಟ್ಟಿದ್ದಂತಹ ಒಂದು ಚಾಲೆಂಜ್ ವ್ಲಾಗ್. ಇದು 10 ಮಿನಿಟ್ಸ್ ಒಳಗಡೆ ಅವರು ಶಾಪ್ ಮಾಡಬೇಕು. ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ 10 ಮಿನಿಟ್ಸ್ ಒಳಗಡೆ ಯಾರು ಶಾಪ್ ಮಾಡ್ತಾರೋ ವಿತಿನ್ 1000 ರುಪೀಸ್ ಒಳಗಡೆ ಶಾಪ್ ಮಾಡ್ತಾರೋ ಅವರು ಕ್ವಾಲಿಫೈಡ್. ಯಾರು ಆ ಥರ ಶಾಪ್ ಮಾಡಲ್ವೋ ಅವರು ಡಿಸ್ಕ್ವಾಲಿಫೈಡ್ ಅಂತ ಹೇಳ್ಬಿಟ್ಟು ಈ ಚಾಲೆಂಜ್. ಓಕೆನಾ? ಸೊ ಇಲ್ಲಿ ಏನಾಯ್ತಪ್ಪ ಅಂದರೆ, ನಾವು ಚಾಲೆಂಜ್ ತೊಗೊಂಡು ವ್ಲಾಗ್ ಎಲ್ಲ ಮಾಡಿ ಕಂಪ್ಲೀಟ್ ಆಗಿ ಎಂಡ್ ಆದಮೇಲೆ ನಮಗೆ ಗೊತ್ತಾಯಿತು ನಾನು ಮೈಕೆ ಆನ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಏನೋ ನೀವೇನು ಅಂದ್ಕೊಳ್ದಿರೋ ಪ್ಲೀಸ್ ನನ್ನ ವ್ಲಾಗ್ನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ನನ್ನ ನಾದಿನಿ ಕೂಡ ರೆಡಿಯಾಗಿ ಬಂದು. ಬಟ್ ಕೋಇನ್ಸಿಡೆನ್ಸ್ ಏನಪ್ಪ ಅಂತಂದರೆ, ಅವಳು ಕೂಡ ನನ್ನದೇ ಟಾಪ್ ಅಂದರೆ ಇಬ್ಬರು ಒಂದೇ ಥರ ಟಾಪ್ ಹಾಕ್ಕೊಂಡು ಬಂದಿದ್ವಿ. ನನ್ನ ಟಾಪ್ ಹಾಕೊಳ್ಳುವಾಗ ನಾನು ಗೆಸ್ ಮಾಡಿದ್ದೆ, ಅವಳು ಪ್ರಾಬಬ್ಲಿ ಅವಳ ಹತ್ರನೂ ಇದೆ ಹಾಕ್ಕೊಳಕ್ಕೆ ಹೇಳ ಅಂತ ಹೇಳಿ ನಾನು ಗೆಸ್ ಮಾಡಿದ್ದೆ. ಬಟ್ ಅವಳು ಕೂಡ ಸೇಮೇ ಹಾಕೊಂಡ್ಬಂದಿಲ್ಲ. ದಿಸ್ ವಾಸ್ ಲೈಕ್ ಕೋಇನ್ಸಿಡೆನ್ಸ್. ಸೊ ಅವಳೇ ಹೇಳ್ತಾಳೆ, ಕೇಳಿ. ನಾನು ಇವ್ರು ಹಾಕ್ಕೊಳ್ಳಲ್ಲ, ನಾನು ತುಂಬ ದಿನ ಆಯಿತು ಅಂತ ಹಾಕ್ಕೊಂಡು ಬಂದೆ. ಬಟ್ ನೋಡಿದ್ರೆ ಅವರು ಹಾಕ್ಕೊಂಡಿದ್ರು. ಬಟ್ ಏನಾಗಲ್ಲ, ಅವ್ರು ಚೇಂಜ್ ಮಾಡ್ಬಾ ಅಂದರು. ಬಟ್ ನಾನು ಏನಾಗಲ್ಲ ಬನ್ನಿ ಏನಾಗಲ್ಲ ಅಂದ್ಬಿಟ್ಟು ಹೊರಟ್ವಿ. ಟೈಮ್ ಆಗಿತ್ತು, ಸೊ ಅದಕ್ಕೋಸ್ಕರ. ಸೊ ಹಾಗೆ ಹೋಗಲಿ ಪರವಾಗಿಲ್ಲ, ಸೇಮೇ ಇರಲಿ ಅಂತ ಹೇಳಿಬಿಟ್ಟು ಮನೆಯಿಂದ ಹೊರಟ್ವಿ. ಹಾಗೆ ನನ್ನ ಮಗ ಕೂಡ ಬರ್ತೀನಿ ಅಂತ ತುಂಬ ಹಠ ಮಾಡ್ತಿದ್ದ. ಅದಕ್ಕೆ ಅವನ್ನ ಬೇಡ ಅಂತ ಹೇಳಿಬಿಟ್ಟು ಅತ್ತೆ ಹತ್ರನೇ ಬಿಟ್ಟು ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಬಿಟ್ಟು ನಾನು ಮತ್ತು ನನ್ನ ತಂಗಿ ಮೇಲ್ಗಡೆಯಿಂದನೇ ಹೊರಟ್ವಿ. ನಾನಿ ಬಂದು ನನ್ನ ಮಗನಿಗೆ ಕೆಳಗಡೆ ಹೋಗ್ಬಿಟ್ಟು ಟಿ ವಿ ಆನ್ ಮಾಡಿಕೊಟ್ಟು ತಿನ್ನೋಕ್ಕೆ ಒಂದಷ್ಟು ಸ್ನ್ಯಾಕ್ಸ್ ಕೊಟ್ಬಿಟ್ಟು ಬರ್ತೀನಿ, ನೀವಿಬ್ಬರು ಕೆಳಗಡೆ ಹೋಗಿರಿ ಅಂತ ಹೇಳಿದ್ಲು. ಸೊ ನಾವು ಟೈಮ್ ಆಗ್ತಿದೆ ಅಂತ ಹೇಳಿಬಿಟ್ಟು ಹೀಗೆ ಹೊರಟ್ವಿ. ಫೈನಲಿ ನಾವು ಝುಡಿಯೋ ರೀಚ್ ಆದ್ವಿ. ಬನ್ನಿ ಇವಾಗ ಅವ್ರಿಗೆ ಚಾಲೆಂಜ್ ಕೊಡೋಣ. ಹಾಗೆ ಏನೇನೆಲ್ಲ ಎಷ್ಟಕ್ಕೆ ಶಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನೋಡಿ, ಸೇಲ್ ಕೂಡ ನಡೀತಾ ಇದೆ ಝುಡಿಯೋದಲ್ಲಿ. ಈಗ ಅವರಿಬ್ರಿಗೂ ಟೈಮರ್ ಸ್ಟಾರ್ಟ್ ಮಾಡಿದ್ದೀನಿ. ಕಮಾನ್ ಸ್ಟಾರ್ಟ್. ಅವ್ಳು ಸ್ಟಾರ್ಟ್ ಮಾಡಿದ್ಮೇಲೆ ನಾವಿಬ್ಬರು ಫುಲ್ ಜೋಶಲ್ಲಿ ಓಡಿದ್ವಿ. ಏನೋ ಎತ್ಕೊಂಡ್ಬಂದ್ಬಿಡೋದೊಂದು ಅಷ್ಟೇ ಅಂತ ಅಲ್ಲಿ ಹೋಗಿ ನೋಡಿದ್ರೆ ನನಗಂತೂ ಫಸ್ಟ್ ಆಫ್ ಆಲ್ ಎಲ್ಲಿ ಹೋದ್ರು ಸೈಜ್ ಸಿಗೋಲ್ಲ. ಈ ಸೇಲಲ್ಲಂತೂ ಇದ್ದಿದ್ದೆಲ್ಲನೂ ಬಾಚ್ಕೊಂಡು ಹೋಗ್ಬಿಟ್ಟಿದ್ರು. ನಾನು ಒಂದು ಸ್ಟಾರ್ಟಿಂಗಲ್ಲಿ ಯಾವ್ದು ಸಿಗುತ್ತೋ ಅದು ಕೈಲಿ ಇಟ್ಕೊಂಡು ಆಮೇಲೆ ಎಲ್ಲ ಸೆಗ್ರಿಗೇಟ್ ಮಾಡೋಣ ಅಂತ ಹುಡುಕ್ತಾ ಇದ್ದೀನಿ. ಯಾವ್ದು ನೋಡಿದ್ರೂ ಎಲ್ಲ XL, XXL, M. ನಾನು ನೋಡ್ತಾ ಇದ್ದೆ ಜೀನ್ಸ್ ಮೇಲೆ ಹಾಕೋ ಟಾಪ್ಸ್ನ. ಬಟ್ ಏನಂತಂದರೆ ಕಲೆಕ್ಷನು ಕಮ್ಮಿ ಇತ್ತು ಮತ್ತು ಸೈಜು ಎಲ್ಲ ಓವರ್ ಸೈಜ್ಡೇ ಇದ್ದಿದ್ದರಿಂದ ನನಗೆ ಫಸ್ಟ್ ಆಫ್ ಆಲ್ ಸೆಲೆಕ್ಷನ್ ಮಾಡೋಕ್ಕೆ ಬರಲ್ಲ ಜೀನ್ಸ್ ಮೇಲೆ ಹಾಕೋ ಟಾಪು. ಬಟ್ ಅಂದರೂ ನೋಡೋಣ ಅಂತ ನೋಡ್ತಿದ್ದೆ, ಬಟ್ ಆಗಿಲ್ಲ. ಸೊ ನಾನಂತೂ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೆ ಅವ್ರಿಗೆ, ಸೈಜ್ ಆಗಿಲ್ಲ, ಆಮೇಲೆ ನನಗೆ ಇದು ಕಲರ್ ಇಷ್ಟ ಆಗಿಲ್ಲ, ಅದಾಯಿತು ಇದಾಯಿತು ಅಂತ ಹೇಳಿದ್ರೆ ನಾನು ಮತ್ತೆ ಎಕ್ಸ್ಚೇಂಜ್ ಎಂತಕ್ಕೂ ನಾನು ಟೈಮ್ ಕೊಡೋದಿಲ್ಲ, ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿದ್ದೆ. ನೋಡಿ ಯಾವ ಥರ ಓಡ್ತಾ ಇದ್ದಾರೆ ನೋಡಿ. ನಾನು ಫೋನ್ ಇಟ್ಕೊಂಡು ಅವರಿಬ್ಬರು ಹಿಂದೆಗಡೆನೇ ಓಡ್ತಾ ಇದ್ದೆ. ಟಾಪ್ ಬೇಡ, ಸ್ಲಿಪ್ಪರ್ಸ್ ನೋಡೋಣ ಅಂತ ಹೋದ್ರೆ ಆ ಸ್ಲಿಪ್ಪರ್ಗಳು ಕೂಡ ಅಲ್ಲಿ ಸ್ಲಿಪ್ಪರೇ ಇಲ್ಲ. ಸೈಜ್ಗೆ ಹೋದ್ವಿ, ಸ್ಲಿಪ್ಪರ್ ಕೂಡ ಇಲ್ಲ, ಹಂಗೆ ಬಾಚ್ಕೊಂಡು ಹೋಗ್ಬಿಟ್ಟಿದ್ರು. ಹೆಂಗೆ ಇಪ್ಪೆಕಾಯಿ ಮಾಡಿದ್ರು. ಸ್ಲಿಪ್ಪರ್ ಇತ್ತು ಆದರೆ ಸೈಜ್ ಇದ್ದಿಲ್ಲ ನಮಗೆ, ಅಂದರೆ ಅಷ್ಟು ಕಲೆಕ್ಷನ್ಸು ಇರಲಿಲ್ಲ. ಆಮೇಲೆ ಮತ್ತೆ ನಾನು ಬ್ಯಾಕ್ ಟು ಪ್ರೀಮಿಯರ್ಗೆ ಅಲ್ಲೇ ತಿರ್ಗಾ ಮುರ್ಗಾ ಸುತ್ಕೊಂಡು ಹೋದೆ. ಅಟ್ಲೀಸ್ಟ್ ಒಂದು ಪ್ಯಾಂಟ್ ಆದರೂ ತೊಗೊಳ್ಳೋಣ, ಯಾವ್ದಾದ್ರು ಪ್ಯಾಂಟ್ ಸಿಗುತ್ತೆ ಅಂದರೆ ಅದೂ ಇಲ್ಲ. ಯಾವುದೋ ಒಂದು ಹೋಟ್ಲಲ್ಲಿ ಒಂದು 1000 ರೂಪಾಯಿಗೆ ಹೇಳೋಳಲ್ಲ 10 ನಿಮಿಷದಲ್ಲಿ ಮಾಡಿಬಿಡೋಣ ಅಂದ್ಬಿಟ್ಟು ಹುಡುಕ್ತಾ ಇದೆ. ಅಷ್ಟು ಹುಡುಕಿದ್ದೀನಿ ನಾನು. ಪ್ಯಾಂಟ್ಸಲ್ಲಂತೂ ಸಿಗಲೇ ಇಲ್ಲ ನನಗೆ ಯಾವುದೋ. ನಾನು ನೋಡೋಣ ಅಂತ ನೋಡಿದೆ, ಬಟ್ ಆಗ ಸಿಕ್ಕಲೇ ಇಲ್ಲ ಅಂದ್ಬಿಟ್ಟು ಸರಿ ಮೇಲಾರ ಹೋಗಿ ನೋಡೋಣ ಅಂದ್ಬಿಟ್ಟು ಮೇಲಕ್ಕೆ ಎದ್ದು ಅಂತ ಓಡೋದೆ. ಸೊ ನಾನಂತೂ ಎಲ್ಲೋದ್ರಪ್ಪ ಇವರು ಅಂತ ಇವ್ರ ಹಿಂದೆ ಹೋಗೋದೇ ಆಯಿತು. ಒಬ್ಳು ನೋಡಿದ್ರೆ ಅದಕ್ಕೆ ಹೋಗ್ತಾಳೆ, ಇನ್ನೊಬ್ಳು ನೋಡಿದ್ರೆ ಇದಕ್ಕೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ನಾವು ಭೂಮಿಕಾ ಮೇಲೆ ಹೋಗ್ಬಿಟ್ಟಿದ್ದಾಳೆ. ಮೇಲಲ್ಲ ಫಸ್ಟ್ ಫ್ಲೋರಿಗೆ ಹೋಗಿದ್ದೆ. ಟಾಪ್ಸ್ ನೋಡೋಣ, ಅಟ್ಲೀಸ್ಟ್ ಅದನ್ನಾರ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ನೋಡ್ತಾ ಇದ್ದೆ. ಬಟ್ ಟಾಪ್ಸ್ ಎಲ್ಲ ಸ್ವಲ್ಪ ಇಷ್ಟ ಆಗ್ತಿತ್ತು, ಸೈಜ್ ಎಲ್ಲ ಇತ್ತು, ಅವೈಲಬಲ್ ಇತ್ತು. ಹಂಗಾಗಿ ಟಾಪ್ಸ್ ನೋಡ್ಬಿಟ್ಟು ಸೆಲೆಕ್ಷನ್ ಮಾಡಿಕೊಂಡು ಅಲ್ಲಿ 399, 499, 299ಗೆಲ್ಲ ಇತ್ತು. ಸೊ ಟಾಪ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ಅಂದರೂ ತಿರ್ಗಾ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅಷ್ಟರಲ್ಲಿ ಆಲ್ರೆಡಿ ಲೈಕ್ 3 ಮಿನಿಟ್ಸ್ ಆಗೋಗ್ಬಿಟ್ಟಿತ್ತು ನೋಡಿ. ನಾನು ನಿಮಗೆ ಟೈಮ್ ತೋರಿಸ್ತಾ ಇದ್ದೀನಿ. ಸೊ ಭೂಮಿಕಾ ಫುಲ್ಲು ಕುರ್ತಾ ಟಾಪ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ಲು. ಹಂಗೆ ಅಲ್ಲಿ ಅಮ್ಮು ಬಂದುಬಿಟ್ಟು ಆಲ್ರೆಡಿ ಕೆಳಗಡೆನೇ ಅವಳು ಜೀನ್ಸ್ ಮೇಲೆ ಹಾಕೋ ಟಾಪ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ಲು. ಇಲ್ಲಿ ಭೂಮಿಕಾ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಕುರ್ತಾ ಟಾಪ್ನ ಹುಡುಕ್ತಾ ಇದ್ಲು. ಇದು ಫಸ್ಟ್ ಫ್ಲೋರ್ ಡ್ರೆಸ್ಸಸ್ ನೋಡೋಣ ಅಂತ ಬಂದ. ಆ ಡ್ರೆಸ್ಸಸ್ ಮುಂದೆ ಇದ್ದರೆ ಹಿಂದೆ ಇರಲ್ಲ, ಹಿಂದೆ ಇದ್ದರೆ ಮುಂದೆ ಇರಲ್ಲ, ಆ ಥರ ಇತ್ತು. ನಂಗೆ ಆ ಥರದ್ದೆಲ್ಲ ಹಾಕೊಂಡು ಅಭ್ಯಾಸನೂ ಇಲ್ಲ, ನಾನು ಹಾಕೋದೂ ಇಲ್ಲ. ಸೊ ಹೋಗ್ಲಿ ಕುರ್ತಾ ನೋಡೋಣ ಅಂತ ಬಂದರೆ ನಂಗೆ ಅದೂ ಅಷ್ಟೊಂದು ಇಷ್ಟ ಆಗಲಿಲ್ಲ ಕುರ್ತಾಸು. ಏನಪ್ಪ ಮಾಡೋದಂತ ಹಂಗೆ ಯೋಚನೆ ಮಾಡ್ಕೊಂಡು ಒಂದು ಸ್ವಲ್ಪ ನಾನು 2 ನಿಮಿಷ ಸುಮ್ಮನೆ ಒಂದೇ ಕಡೆ ನಿಂತ್ಕೊಬಿಟ್ಟಿದ್ದೆ. ಓವರ್ ಸೈಜ್ ಎಲ್ಲ ಇತ್ತು ಬಟ್ 1 ಪೀಸಲ್ಲಿ. ಬಟ್ ನಮಗೇನೋ ಅಷ್ಟು ಇಷ್ಟ ಆಗುತ್ತೆ ಅನ್ನೋ ಥರ ಇರಲಿಲ್ಲ. ಅಂದರೂ ಯಾವುದೋ ಒಂದು ಎತ್ಕೊಂಡು ಬರೋಣ ಅಂತ ಬಂದಿದ್ದೆ.
ಸೊ ಟು ಬಿ ಫ್ರ್ಯಾಂಕ್ ನನ್ಗೆ ಅನ್ಸಿದ ಪ್ರಕಾರ ಏನಂದರೆ ಅಲ್ಲಿ ಕಲೆಕ್ಷನ್ಗಳೇ ಇರಲಿಲ್ಲ, ಬಟ್ ಆದರೂ ಕೂಡ ಏನೋ ಅಲ್ಲಿದ್ದಂಥ ಕಲೆಕ್ಷನಲ್ಲಿ ಇಬ್ಬರು ಕೂಡ ಸ್ವಲ್ಪ ಚೂಸ್ ಮಾಡ್ಕೊಂಡಿದ್ರು, ಓಕೆ ಅಂತ ಅನ್ನಿಸ್ತು. ಬಟ್ ಏನಂದರೆ ಅಲ್ಲಿ ಡ್ರೆಸ್ಸಲ್ಲಿ ಕೂಡ ಕಲೆಕ್ಷನ್ ಇಲ್ಲ, ಈ ಕಡೆ ಟಾಪಲ್ಲಿ ಕೂಡ ಕಲೆಕ್ಷನ್ ಇಲ್ಲ, ಕುರ್ತಾದಲ್ಲೂ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ಮೋಸ್ಟ್ಲಿ ಆ ಔಟ್ಲೆಟಲ್ಲಿ ಹಂಗಿತ್ತು ಅನ್ಸುತ್ತೆ. ಬಿಕಾಸ್ ನಾವು ಫಸ್ಟ್ ಟೈಮ್ ಆ ಔಟ್ಲೆಟ್ಗೆ ಹೋಗಿದ್ದು. ಬೇರೆದು ಜಯನಗರ್ ಆ್ಯಂಡ್ ಆರ್ ಆರ್ ನಗರ್ಗೆ ಹೋಗಿದ್ರೆ ನಮ್ಗೆ ಗೊತ್ತಾಗ್ತಿತ್ತು, ಯಾಕಂದ್ರೆ ಅಲ್ಲಿ ರೆಗ್ಯುಲರಾಗಿ ಹೋಗ್ತೀವಿ, ಎಲ್ಲೆಲ್ಲಿ ಏನೇನು ಇತ್ತು ಅಂತ ಪಟ ಅಂತ ಎತ್ಕೋಬೋದಿತ್ತು. ಇಲ್ಲಿ ಏನಿದು ಅಂತಲೂ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಆ್ಯಕ್ಚುಲಿ ಏನಂತಂದರೆ ನಾವು ಬೇರೆ ಝೂಡಿಯೋಗೆ ಹೋಗಬೇಕಿತ್ತು, ಅಂದರೆ ನಮಗೆ ಗೊತ್ತಿರೋ ಝೂಡಿಯೋಗೆ ಹೋಗಬೇಕಾಗಿತ್ತು. ಇಲ್ಲಿ ನಾವು ಫಸ್ಟ್ ಟೈಮ್ ಬಂದಿರೋ ಕಾರಣ ನಮಗೆ ಎಲ್ಲಿ ಏನು ಕನೆಕ್ಷನ್ ಇತ್ತು, ಕೆಳಗೇನಿದೆ ಮೇಲೆ ಏನಿದೆ ಅಂತ ನೋಡೋಷ್ಟೊತ್ತಲ್ಲೇ ಅವರಿಬ್ರಿಗೂ ಟೈಮ್ ಆಯಿತು. ಆ್ಯಂಡ್ ಮೋರೋವರ್ ಅವರು ಅಷ್ಟರಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಲೆವೆಲ್ ಕೂಡ ಕಡಿಮೆ ಆಗೋಗ್ಬಿಟ್ಟಿತ್ತು ಕಲೆಕ್ಷನ್ ಇಲ್ಲ ಅಂತ. ಅಟ್ಲೀಸ್ಟ್ ಪ್ಯಾಂಟ್ಸ್ ನೋಡೋಣ ಲೆಗ್ಗಿನ್ಸ್ ಥರದ್ದು ಅಂದ್ಬಿಟ್ಟು ನೋಡ್ತಿದ್ವಿ, ಬಟ್ ಅದ್ರಲ್ಲಿ ನೋಡಿದ್ರೆ ಎಲ್ಲ ಎಕ್ಸೆಸ್ಸು ಇಲ್ಲಾಂದರೆ XXX ಆ ಥರನೇ ಇರ್ತಿತ್ತು. ಇಬ್ಬರು ಟ್ರೈ ಮಾಡಿ ನೋಡಿದ್ವಿ, ಬಟ್ ಇಬ್ರಿಗೂ ಸೈಜ್ ಸಿಕ್ಕಿಲ್ಲ. ಸೊ ಹಂಗೆ ನೋಡ್ತಾ ಇದ್ವಿ, ಬಟ್ ಪ್ಯಾಂಟ್ ಯಾವುದೂ ಅವೈಲಬಲ್ ಇದ್ದೇ ಇದ್ದಿಲ್ಲ ಅಂದ್ಕೊಳ್ಳಿ. ಸೊ ಹಂಗೆ ನೋಡೋಣ ಅಂದ್ಬಿಟ್ಟು ತಿರ್ಗಾ ನಾನು ಬಂದು ಟಾಪ್ಸ್ ಹತ್ರ ಬಂದೆ. ತಿರ್ಗಾ ಏನಾರು ಆಪ್ಷನ್ ಜಾಸ್ತಿ ಏನಾರು ಬೇರೆ ಥರ ಕಾಣಿಸುತ್ತಾ ಅಂತ, ಬಟ್ ಸಿಕ್ಕಿಲ್ಲ. ಅಷ್ಟರಲ್ಲಿ ಆಲ್ರೆಡಿ 8 ನಿಮಿಷ ಆಗೋಗ್ಬಿಟ್ಟಿತ್ತು. ಸೊ 8 ನಿಮಿಷ ಆದಮೇಲೆ ಅಮ್ಮು ಕೆಳಗಡೆ ಬಂದು ಮತ್ತೆ ಇಲ್ಲಿ ಲಿಪ್ಸ್ಟಿಕ್ಸು ಐಲೈನರ್ಸ್ ಆ ಥರ ಎಲ್ಲ ನೋಡ್ತಾ ಇದ್ಲು. ನಾನು ಇಲ್ಲಿ ಸೇಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಕಾಸ್ಮೆಟಿಕ್ಸಲ್ಲಿ, ಬಟ್ ಆ ಔಟ್ಲೆಟಲ್ಲಿ ಕಾಸ್ಮೆಟಿಕ್ಸ್ ಸೇಲೇ ಇರಲಿಲ್ಲ ಯಾವುದೂ. ಸೊ ನಾನು ಅಲ್ಲಿ ಹುಡುಕ್ತಾ ಇದ್ದೀನಿ, ಎಲ್ಲಪ್ಪ ಕಾಸ್ಮೆಟಿಕ್ಸ್ ಸೇಲೇ ಇಲ್ವ ಅಂತ. ಆಮೇಲೆ ಅಲ್ಲಿ ಕೇಳಿದ್ರೆ ಎಂಪ್ಲಾಯೀಸ್ನ ಇಲ್ಲ ಅದು ಇಲ್ಲ ಇಲ್ಲಿ ಅಂತ ಅಂದರು. ಸೊ ಯಾವುದೋ ಒಂದು ಲಿಪ್ಸ್ಟಿಕ್ ಆದರೂ ತೊಗೊಳ್ಳೋಣ, ಅಟ್ಲೀಸ್ಟ್ ಒಂದು ₹1,000 ಮುಗಿಬೇಕಲ್ಲ ಅಂದ್ಬಿಟ್ಟು ಶೇಡ್ಸ್ ಹುಡುಕ್ತಾ ಇದ್ದೀನಿ. ಅಲ್ಲ, ನಾನು ಹುಡ್ಕೋ ಶೇಡ್ಸ್ಗೆ ಟ್ರೈ ಮಾಡೋದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಇನ್ನೇನು ಅವರಿಬ್ಬರು ಸೇರ್ಕೊಂಡು ಹೆಂಗೋ 9 ನಿಮಿಷ ಮುಗ್ದೇ ಬಿಟ್ಟಿತ್ತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಟೈಮ್ ಲೈನ್ ಮುಗಿತಾ ಇದೆ ಇವಾಗ ಅಂತ ಹೇಳಿಬಿಟ್ಟು. ನಾನು ಅಂದರೂ ಟಾಪ್ಸ್ ತೊಗೊಂಡು ಬಂದಿದ್ದೆ, ನೋಡೋಣ ಅಂದರೂ ಇರೋ ಲಿಪ್ಸ್ಟಿಕ್ಕು ಮತ್ತು ನೈಟ್ ಪಾಲಿಶ್ ಅಂತ ಸುಮ್ಮನೆ ನೋಡ್ತಿದ್ದೆ, ಬಟ್ ಕಲರ್ ಕರೆಕ್ಟಾಗಿ ನನಗೆ ಸಿಗ್ತಾ ಇರಲಿಲ್ಲ. ಸೊ ಹಂಗಾಗಿ ಅಷ್ಟೊತ್ತಿಗೆ ಟೈಮ್ ಎಂಡ್ ಆಗ್ತಿತ್ತಲ್ಲ ಅಂತ ಸುಮ್ಮನೆ ಅದೇ. ಸೊ ಫೈನಲಿ ಇವರಿಬ್ಬರು ಮುಗಿಸ್ಕೊಂಡು ನಿಂತ್ಕೊಂಡು ಟೈಮ್ ಅಪ್ ಅಂತ ಹೇಳಿಬಿಟ್ಟು ನಾನು ಅಲ್ಲಿಗೆ ಚಾಲೆಂಜ್ನ ಸ್ಟಾಪ್ ಮಾಡಿದೆ. ಸೊ ಬನ್ನಿ ಇವಾಗ ಏನೇನು ತೊಗೊಂಡಿದ್ದಾರೆ ಅಂತ ನೋಡೋಣ. ಚಾಲೆಂಜ್ ಎಂಡ್ ಆಗಿದೆ, ಇವರಿಬ್ಬರಲ್ಲಿ ಏನೇನು ತೊಗೊಂಡು ಅಂತ ನೋಡೋಣ. ಬನ್ನಿ ಅಮ್ಮು ಹೇಳು. ನಾನಿದು ಒಂದು ಟಾಪ್ 499 ಆ್ಯಂಡ್ ಅನದರ್ ಒನ್ 299 ಆ್ಯಂಡ್ ಒಂದು ಮಾಸ್ಕು 50 ಆ್ಯಂಡ್ ಒಂದು ಲಿಪ್ಸ್ಟಿಕ್ಕು 150. ನಾನು ಬಂದು ಒಂದು ಟಾಪು 399, ಇನ್ನೊಂದು 399 ಇತ್ತು, ಮತ್ತು ಒಂದು ಟೀ ಶರ್ಟ್ ತೊಗೊಂಡೆ, ಅದ್ರದ್ದು ಬಂದು 149 ಇತ್ತು. ಅಷ್ಟೇ ನಾನು ಶಾಪ್ ಮಾಡಿದ್ದು. ಎಲ್ಲ ಫೈನಲೈಸ್ ಆದಮೇಲೆ ಅಮ್ಮು ನೋಡಿಕೊಂಡ್ಲು, ಅವಳು ಟಾಪ್ ಸ್ವಲ್ಪ ಡ್ಯಾಮೇಜ್ ಆಗೋಗ್ಬಿಟ್ಟಿತ್ತು. ಸೊ ಹೋಗಿ ಅಲ್ಲಿ ನೋಡಿದ್ವಿ, ಬಟ್ ಅದರಲ್ಲಿ ಯಾವುದೇ ಬೇರೆ ಕಲೆಕ್ಷನ್ ಇರಲಿಲ್ಲ ಎಸ್ಸಲ್ಲಿ. ಸೊ ಅದಕ್ಕೆ ಏನು ಮಾಡಿದ್ವಿ, ಅವಳು ಅದಕ್ಕೆ ಕೊಟ್ಬಿಟ್ಟು ಬೇರೆ ಒಂದು ಇದೇ ಥರ ಸ್ವೆಟ್ ಶರ್ಟ್ನ ತೊಗೊಂಡ್ಳು. ಸೊ ಅದಾದಮೇಲೆ ನಾವು ಮುಗಿಸ್ಕೊಂಡು ಚಾಲೆಂಜ್ ಇಲ್ಲಿಗೆ ಮುಗೀತು. ಬಟ್ ಇವ್ರು ಇವಾಗ ತೊಗೊತಾ ಇರೋದು ಪರ್ಸ್ನಲ್ಲು. ಅಮ್ಮು ಒಂದು ಆ್ಯಂಕ್ಲೆಟ್ ತೊಗೊಂಡ್ಲು, ಹಾಗೆ ಭೂಮಿಕಾ ಬಂದು ಲಿಪ್ ಶೇಡ್ಸ್ಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ಲು. ನಾನು ಕೂಡ ಸ್ವಲ್ಪ ಲಿಪ್ಸ್ಟಿಕ್ ತೊಗೊಬೇಕಾಗಿತ್ತು. ಗರ್ಲ್ಸ್ ಅಂದರೆ ಹಿಂಗೆ ಅಲ್ವಾ, ಕಾಸ್ಮೆಟಿಕ್ಸ್ ಅಂದರೆ ಸಾಕು, ಅಲ್ಲಿ ಹೋಗಿ ತೊಗೋತೀವೋ ಎಲ್ಲೋ ಗೊತ್ತಿಲ್ಲ, ಟ್ರೈ ಅಂತೂ ಮಾಡ್ತಿದ್ದೀವಿ. ಅದು ಝೂಡೋದಲ್ಲಂತೂ ಟ್ರೈ ಆಪ್ಷನ್ ಇರೋದ್ರಿಂದ ಎಲ್ಲನೂ ಹಾಕ್ಕೊಳ್ಳೋದು ತಿಕ್ಕೊಳ್ಳೋದು. ಚೆನ್ನಾಗೇ ಇತ್ತು, ಬಟ್ ಟ್ರೈಯಿಂಗ್ ಆಪ್ಷನ್ ಕೊಟ್ಟಿರೋದ್ರಿಂದ ಹುಡುಗಿರಿಗೆ ಬೆಸ್ಟ್ ಅನಿಸುತ್ತೆ, ಯಾಕಂದರೆ ಶಾಪ್ಸಲ್ಲಿ ಯೂಶ್ವಲಿ ಕೊಡೋಲ್ಲ. ಸೊ ಇಲ್ಲಿ ಕೊಟ್ಟಿರೋದ್ರಿಂದ ನಾನು ಟ್ರೈ ಮಾಡಿ ನೋಡ್ತಾ ಇದ್ದೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ಅದರಲ್ಲಿ ನಮ್ಮ ಅತ್ತಿಗೆನೂ ಇದು ತಗೋ ಅದು ತಗೋ ಅಂತ ಸಜೆಷನ್ ಮಾಡ್ತಾಯಿದ್ರು. ಸೊ ನಾನು ಹೆಂಗೆ ಕಾಣುತ್ತೆ ಏನು ಅಂದರೆ ರೆಗ್ಯುಲರ್ ಆಫೀಸ್ ವೇರಿಗೆ ಬೇಕಾಗಿತ್ತು ಅಂತ ನೋಡ್ತಿದ್ದೆ. ಸೊ ನಾನು ಕೂಡ ಅವರಿಬ್ಬರು ತೊಗೊಂಡಲ್ಲ ಅಂತ ನಾನು ಯಾಕೆ ಸುಮ್ಮನೆ ಇರೋದು ಅಂತ ನಾನು ಕೂಡ ಒಂದೆರಡು ಲಿಪ್ಸ್ಟಿಕ್ ತೊಗೊಂಡೆ. ಯಾಕೆಂದರೆ ಈ ಹುಡುಗಿರಂದರೆ ಹಾಗೆ ಅಲ್ವಾ, ಯಾರಾದರೂ ಒಬ್ಬರು ತೊಗೊತಾ ಇದ್ದರೆ ಅದು ಆಬ್ವಿಯಸ್ಲಿ ನಮ್ಗೆ ಟೆಂಪ್ಟ್ ಆಗುತ್ತೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಕ್ಯೂ ಅಲ್ಲಿ ಬಂದು ನಿಂತ್ಕೊಂಡ್ವಿ ಬಿಲ್ಲಿಂಗೆ ಅಂತ ಹೇಳಿಬಿಟ್ಟು. ಅವರಿಬ್ಬರನ್ನ ಬಿಲ್ಲಿಂಗ್ ಅಂತ ನಿಲ್ಲಿಸ್ಬಿಟ್ಟು ನಾನು ಸ್ವಲ್ಪ ಹಾಗೆ ಅಲ್ಲಿ ಕ್ಯೂಟ್ ಕ್ಲಿಪ್ಸ್ ಎಲ್ಲ ಇತ್ತು, ಕ್ಲಚಸ್ ಎಲ್ಲ ಇತ್ತು. ಸೊ ಅದನ್ನು ನೋಡ್ತಾ ಇದ್ದೆ. ಆ್ಯಂಡ್ ಪ್ರೈಸ್ ಕೂಡ ರೀಸನಬಲ್ ಆಗೇ ಇತ್ತು. ಫೈನಲಿ ಇವರಿಬ್ಬರು ಬಿಲ್ಲಿಂಗ್ ಕೌಂಟ್ರಿಗೆ ಹೋಗಿ ಬಿಲ್ಲಿಂಗ್ ಮುಗಿಸ್ಕೊಂಡ್ರು. ಅವರಿಬ್ಬರು ತುಂಬ ಖುಷಿಯಾಗಿದ್ದರು. ಆ್ಯಂಡ್ ನನಗೂ ಕೂಡ ಖುಷಿ ಆಯಿತು, ಚಾಲೆಂಜ್ನ ಒಳ್ಳೆ ರೀತಿಯಲ್ಲಿ ಮುಗಿಸಿದ್ರು. ಸೊ ಫ್ರೆಂಡ್ಸ್, ಇವಾಗ ಇವರಿಬ್ಬರು ಚಾಲೆಂಜಲ್ಲಿ ಏನು ತೊಗೊಂಡಿದ್ದಾರೆ ಅಂತ ತೋರಿಸ್ತಾರೆ. ಸೊ ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡಿ. ಅಮ್ಮು ಏನು ತೊಗೊಂಡಿದ್ಯಾ ಫಸ್ಟ್ ಬಂದು ಈ ಸ್ವೆಟ್ ಶರ್ಟು, ಆ್ಯಂಡ್ ಇದು ಬಂದು ಜಸ್ಟ್ 299, ನಂಗೆ ಇಷ್ಟ ಆಯಿತು. ಓಕೆ. ಆ್ಯಂಡ್ ಇದು ಅದು ಡ್ಯಾಮೇಜ್ ಆಗಿತ್ತಲ್ಲ, ಅದ್ರ ಬದಲು ಹೋಗ್ತಾ ಅಂದಿದ್ದು ಸೇಮ್ ಸಿಮಿಲರ್ ಸೇಮ್ ಕಲರು ಬಟ್ ಸ್ವಲ್ಪ ಡಿಸೈನ್ ಚೇಂಜ್. ಇದು ಬಂದು 499. ಆ್ಯಂಡ್ ನಾನು ಈ ಮಾಸ್ಕು ಆ್ಯಂಕ್ಲೆಟ್ ಇದು ಎಕ್ಸ್ಟ್ರಾ ತೊಗೊಂಡಿದ್ದು ಆಫ್ಟರ್ ಚಾಲೆಂಜು. ಆ್ಯಂಡ್ ಇಲ್ಲಿ ನಾವು 3 ಜನನು ಒಂದೇ ಶೇಡ್ ತೊಗೊಂಡಿದ್ದೀವಿ ಲಿಪ್ಸ್ಟಿಕ್ನ. ಆಬ್ವಿಯಸ್ಲಿ ಬಿಡಕ್ಕಾಗುತ್ತಾ ಮತ್ತೆ, ಯಾಕಂದ್ರೆ ನೀನೇನು ತಗೊಂಡೆ ನಾನು ತಗೋಬೇಕು, ನಾನೇನು ತಗೊಂಡೆ ನೀನು ತಗೋಬೇಕಲ್ವಾ. ಯಾಕಂದರೆ ಆ ಶೇಡ್ಸ್ ಚೆನ್ನಾಗಿತ್ತು, ಅದಕ್ಕೆ ಎಲ್ಲರೂ ಒಂದೊಂದು ತೊಗೊಂಡಿದ್ವಿ. ಯಾಕಂದರೆ ಬೇರೆ ಬೇರೆ ಕಡೆ ಇರ್ತೀವಲ್ಲ, ಆ್ಯಂಡ್ ಇವರಿಬ್ರು ಬೇರೆ ಬೇರೆ ರೂಮಲ್ಲಿ ಇರ್ತಾರಲ್ಲ. ನಾನು ಕೂಡ 2 ಲಿಪ್ಸ್ಟಿಕ್ ತೊಗೊಂಡೆ. ಅದ್ರ ಜೊತೆಗೆ ಇದು ಸ್ವಲ್ಪ ರೆಗ್ಯುಲರ್ ವೇರಿಗೆ ಚೆನ್ನಾಗಿತ್ತು ಅನಿಸ್ತು. ಮತ್ತು ಇದು ಇನ್ನೂ ಆಫರ್ ಹಾಕಿದ್ರು
ಹಾಕಿದ್ರು 49 ರುಪೀಸ್ಗೆ, ಅದಕ್ಕೋಸ್ಕರ ತಗೊಂಡೆ. ಕಾಸ್ಮೆಟಿಕ್ಸ್ ಸೇಲಲ್ಲಿ ಇದೇ ಒಂದೇ ಒಂದು 3-4 ಪೀಸ್ ಇದ್ದಿದ್ದು ಸೇಮ್ ಪ್ರೈಸ್ ಅಷ್ಟೇ. ಮತ್ತು ಇದು ಬಂದು 149 ರುಪೀಸು. ಮತ್ತು ನಾನು ಚಾಲೆಂಜ್ ಬ್ಲಾಗಲ್ಲಿ ತೊಗೊಂಡಿದ್ದು ಬಂದು ಇದೊಂದು ಕುರ್ತಾ ಟಾಪು. ಇದೊಂದು ಸ್ವಲ್ಪ ಡಾರ್ಕ್ ಬ್ಲೂ, ಬಟ್ ಬ್ಲೂ ಕಲರ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಮತ್ತು ಇದು ಪ್ಯಾಟರ್ನ್ ಎಲ್ಲ ಇಷ್ಟ ಆಯಿತು ನನಗೆ. ಇದ್ರ ಪ್ರೈಸ್ ಬಂದು 399 ರುಪೀಸ್ ಇತ್ತು. ಸೇಲ್ದಲ್ಲ? ಹಾಂ, ಸೇಲ್ದಲ್ಲ, ನಾನು ಒಬ್ಬರೇ ಸೇಲಲ್ಲಿ ತೊಗೊಂಡಿದ್ದೆ. ಮತ್ತು ಇದು ಒಂದು ಟೀ ಶರ್ಟ್ ತೊಗೊಂಡೆ ನಾನು, ಸ್ವಲ್ಪ ಲೂಸಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದು ಬಂದು 149 ರುಪೀಸು, ಪರ್ಪಲ್ ಕಲರು. ಓಕೆ, ನೈಸ್, ಚೆನ್ನಾಗಿದೆ ಕಲರ್ ಇರೋದು. ಮತ್ತು ನನ್ನ ಹತ್ರ ವೈಟ್ ಟಾಪ್ಸ್ ಇದ್ದಿಲ್ಲ, ಅವಾಗ NCC ಇದ್ದಾಗ ತೊಗೊಂಡಿದ್ದು, ಅದಾದಮೇಲೆ ತೊಗೊಂಡೇ ಇದ್ದಿಲ್ಲ ನಾನು. ಸೊ ಇದೊಂದು ವೈಟ್ ಟಾಪ್ ತೊಗೊಂಡೆ. ಇದು ಬಂದು ಸೇಲಲ್ಲಿಲ್ಲ, ಇದು 399 ರುಪೀಸು. ಟಾಪ್ ಸೇಲಲ್ಲಿ ಇದ್ದಿದ್ದು ಬಂದು ಅಷ್ಟೊಂದು ಕ್ವಾಲಿಟಿ ಅನಿಸ್ಲಿಲ್ಲ ನನಗೆ. ಸೊ ಹಂಗಾಗಿ ನಾನು ಇಷ್ಟು ಪ್ರಾಡಕ್ಟ್ಸ್ನ, ಅಂದರೆ 3 ಟಾಪ್, ಅಂದರೆ 2 ಟಾಪು 1 ಟೀ ಶರ್ಟ್ನ ತೊಗೊಂಡೆ. ಓಕೆ ಗೈಸ್, ಈಗ ನೆಕ್ಸ್ಟ್ ನೀವು ಹೇಳಿ ನಮ್ಮ ಅಕ್ಕನ ಹತ್ರ ಯಾವ್ಯಾವ ಚಾಲೆಂಜ್ ಮಾಡಿಸ್ಬೇಕು ಅಂತ. ನಾವು ಅವಳಿಗೆ ಹೇಳಿದ್ವಿ ಮಂತ್ಲಿ ಒಂದೊಂದು ಈ ಥರ ಮಾಡಿಸ್ಬಿಡು, ನಾವು ಶಾಪಿಂಗ್ ಮಾಡೋದೇ ಇರಲ್ಲ. ಶಾಪಿಂಗ್ ಮಾಡೋದು ಅವ್ರಿಗೆ ಖುಷಿ ಫ್ರೆಂಡ್ಸ್, ಆದರೆ ಇಲ್ಲಿ ನನಗೆ ಕಷ್ಟ ಆಗ್ತಾರಲ್ಲ. ಚಾಲೆಂಜನ್ನು ತೊಗೊಂಡು ಅವ್ರು ವಿನ್ ಆಗಿಬಿಡ್ತಾರೆ, ಆದರೆ ನನಗೆ ಕಷ್ಟ ಆಗುತ್ತಲ್ವಾ. ಬಟ್ ಕಮೆಂಟ್ ಹಾಕಿ ಯಾವ್ಯಾವ ಥರ ಚಾಲೆಂಜಸ್ ಬೇಕು ಅಂತ, ನಿಮಗೆ ಪಕ್ಕ ನಾವು ಟ್ರೈ ಮಾಡ್ತೀವಿ ಚಾಲೆಂಜ್ ಮಾಡೋಕ್ಕೆ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. Bye. Bye.